ಕೆಲವೊಂದು ಪೊಲಿಟಿಕಲ್ ವಿಚಾರಗಳನ್ನು ಜನ ಯಾವ ರೀತಿಯಲ್ಲಿ ಅತ್ಯಂತ ಕುತೂಹಲದಿಂದ ನೋಡ್ತಾರೋ ಅದೇ ರೀತಿಯಲ್ಲಿ ಕೆಲವೊಂದು ಮಾಧ್ಯಮ ಬದಲಾವಣೆಗಳನ್ನು ಅಷ್ಟೇ ಕುತೂಹಲದಿಂದ ಜನ ವೀಕ್ಷಣೆ ಮಾಡ್ತಾರೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ನಿನ್ನೆಯಿಂದ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದ್ದಂತಹ ಪ್ರಶ್ನೆಗಳಲ್ಲಿ ಒಂದಾಗಿತ್ತು, ಅಜಿತ್ ಹನುಮಕ್ಕನವರು ಕಿಕ್ಔಟ್ ಆಗಿಬಿಟ್ರ ಅಥವಾ ಅಜಿತ್ ಹನುಮಕ್ಕನವರು ಬೇರೆ ಹೊಸ ಚಾನೆಲ್ ಮಾಡ್ತಾ ಇದ್ದಾರಾ? ಇದಾಗಿದೆ ನಿನ್ನೆ ದಿವಸದಿಂದ ಹೇಳಿ ಕೇಳಿ ಬರ್ತಾ ಇರುವಂತಹ ಅತಿ ದೊಡ್ಡ ಪ್ರಶ್ನೆ. ಎಲ್ಲವೂ ಸತ್ಯ ಅಲ್ಲ, ಆದರೆ ಎಲ್ಲವೂ ಸುಳ್ಳು ಕೂಡ ಅಲ್ಲ. ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಕರ್ನಾಟಕದ ಮಾಧ್ಯಮ ಕ್ಷೇತ್ರದಲ್ಲಿ ಮಹತ್ವದ ಬದಲಾವಣೆಗಳು ಸೃಷ್ಟಿಯಾಗ್ತಾ ಇರುವಂಥದ್ದು. ಏನು ತಾವುಗಳು ಮೇಧಾವಿಗಳು ಅಂತ ನಮ್ಮದೇ ಪರ್ವ ಅಂತ ಮೆರೆದಾಡ್ತಾ ಇದ್ದಂತಹ ಕೆಲವೊಂದು ಆ್ಯಂಕರ್ಗಳು ಇವಾಗ ತಮ್ಮ ಸ್ಥಾನದಿಂದ ತಮ್ಮ ಹುದ್ದೆಯಿಂದ ಕೆಳಗಿಳಿಲೇಬೇಕಾದಂತಹ ಕೆಲವೊಂದು ಸನ್ನಿವೇಶಗಳು ಸೃಷ್ಟಿಯಾಗಿರುವಂಥದ್ದು. ಅದು ಯಾಕೆ ಸೃಷ್ಟಿಯಾಗ್ತಾ ಇದೆ? ಅವರೇ ಸಾಕಾಗೋದಿಲ್ವಾ? ಇವಾಗ ಒಂದು ಉದಾಹರಣೆ ಹೇಳೋದಂದರೆ ಅಜಿತ್ ಹನುಮಕ್ಕನವರ ವಿಚಾರದಲ್ಲಿ ಅವರು ಸುವರ್ಣ ಟಿವಿ ನ್ಯೂಸ್ನಲ್ಲಿ ಒಂದರ್ಥದಲ್ಲಿ ತಾನೇ ದೊಡ್ಡ ಮೇಧಾವಿ ಚೀಫ್ ಎಡಿಟರ್ ಆಗಿದ್ದುಕೊಂಡು ಪ್ರಧಾನ ಸಂಪಾದಕರಾಗಿದ್ದುಕೊಂಡು ಇದುವರೆಗೂ ಸುವರ್ಣ ನ್ಯೂಸ್ಗೆ ಏನನ್ನ ಕೊಟ್ಟಿಲ್ವಾ ಅಥವಾ ಕೊಟ್ಟದಕ್ಕಿಂತಲೂ ಹೆಚ್ಚಾಗಿ ಕಳ್ಕೊಂಡ್ರ ಎನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇತ್ತು. ಸೊ ಇವೆಲ್ಲದಕ್ಕೂ ಪರಿಹಾರ ಅಂತ ಕಾಣಿಸುತ್ತೆ ಸುವರ್ಣ ನ್ಯೂಸ್ ಚಾನೆಲ್ ಕಂಪನಿ ಏನೋ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಅಲ್ಲಿ ಅಜಿತ್ ಹನುಮಕ್ಕನವರನ್ನ ಕಿಕ್ಔಟ್ ಮಾಡಿದ್ರ ಅಥವಾ ಅವರು ಹೊರಗಡೆ ಹೋಗ್ತಾ ಇದ್ದಾರಾ? ಎಲ್ಲದಕ್ಕೂ ದೊಡ್ಡದಾಗಿ ಅವರ ಸ್ಥಾನದಿಂದಲೂ ಮೇಲಿನ ಸ್ಥಾನಕ್ಕೆ ಜನರನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಇನ್ನೊಬ್ಬರ ಗುಲಾಮರಾಗಿ ಅಜಿತ್ ಹನುಮಕ್ಕನವರು ನಿಲ್ಬೇಕಾಗುತ್ತೆ ಅನ್ನುವಂತಹ ವಿಚಾರ ಕೂಡ ಸ್ಪಷ್ಟಪಡಿಸಬೇಕಾದದ್ದು. ಸೊ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನಾವು ಗಮನಿಸ್ತಾ ಹೋಗೋಣ. ಕಳೆದ 1 ವರ್ಷಗಳಿಂದ ತನ್ನ ಕಾರ್ಯತಂತ್ರಗಳನ್ನ ಬಲಪಡಿಸ್ತಾ ಬರ್ತಾ ಇರುವಂತಹ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ನಾವು ಗಮನಿಸಿರ್ಬೋದು, ಪ್ರಧಾನ ಸಂಪಾದಕ ಹುದ್ದೆಗೆ ಬರೀ ಓರ್ವ ಅಜಿತ್ ಹನುಮಕ್ಕನವರು ಮಾತ್ರ ಅಲ್ಲ, ಇನ್ನೊಬ್ಬನನ್ನ ಕೂಡ ಕರಾವಳಿ ಭಾಗದಿಂದ ಆಯ್ಕೆ ಮಾಡಿದ್ರು. ಸೊ ಆ ಒಂದು ಸಂದರ್ಭದಲ್ಲೇ ಅಜಿತ್ ಹನುಮಕ್ಕನವರ ಆ ಒಂದು ಸ್ಟ್ಯಾಂಡ್ ಏನಿತ್ತು ಲೆವೆಲ್ ಕಡಿಮೆ ಆಗ್ತಾನೆ ಹೋಯಿತು. ಸೊ ಇನ್ನೋರ್ವ ಪ್ರಧಾನ ಸಂಪಾದಕ ಬಂದ್ಬಿಟ್ಟಿದ್ದಾನೆ. ಸೊ ಏನಾಗಿರ್ಬೋದು ಇವರ ಮುಂದಿನ ದಾರಿ ನೋಡಿ. ನಾವಿಲ್ಲಿ ಗಮನಿಸ್ಬೋದು, ಚಂದನ್ ಶರ್ಮಾ ಇರ್ಬೋದು ಅಥವಾ ರಹಮಾನ್ ಹಾಸನ್ ಇವರು ಇರ್ಬೋದು ಅಥವಾ ಇನ್ನಿತರ ಶೋಭಾ ಮಳವಳ್ಳಿ ಇರ್ಬೋದು ಅಥವಾ ಇನ್ಯಾರೇ ಆಗಿರ್ಬೋದು, ಕೆಲವೊಂದು ಪತ್ರಕರ್ತರು ತಮ್ಮ ಹೆಸರುಗಳನ್ನು ಉಳಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಅದನ್ನು ಅಳಿಸೋಕೆ ಶ್ರಮಪಟ್ಟರು. ಅಂದರೆ ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದು ರೀತಿಯಲ್ಲಿ ಅತಿಯಾದಂತಹ ಧರ್ಮಾಂಧತೆ ಅಂತ ಹೇಳ್ಬೋದು, ಮೌಢ್ಯ ವಿಶ್ವಾಸಗಳು ಅಂತ ಹೇಳ್ಬೋದು. ನೋಡಿ, ಪತ್ರಕರ್ತರಲ್ಲಿ ಇರಲೇಬಾರ್ದಂತಹ ಕೆಲವೊಂದು ವಿಚಾರಗಳು ಪತ್ರಕರ್ತರಲ್ಲಿ ಇದೆ ಅಂತಿದ್ರೆ ಅದು ನಿಜವಾಗ್ಲೂ ಅವರನ್ನು ಪತ್ರಕರ್ತರು ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಚಂದನ್ ಶರ್ಮಾ ವಿಚಾರದಲ್ಲಿ ಯಾವತ್ತೂ ನಾವು ಅವರ ಭಿನ್ನಾಭಿಪ್ರಾಯಗಳನ್ನು ಮಾಡಿದವರೇ ಇಲ್ಲ. ಆದರೆ ಅವರಿಗೆ ಇಲ್ಲಿ ಪತ್ರಕರ್ತರು, ನಾನೊಬ್ಬ ಜರ್ನಲಿಸ್ಟ್ ಎನ್ನುವುದಕ್ಕಿಂತಲೂ ಹೆಚ್ಚಾಗಿ ಆಧ್ಯಾತ್ಮಿಕ ಚಿಂತನೆಗಳೇ ಹೆಚ್ಚಾಗತೊಡಗಿತ್ತು. ನೋಡಿ, ಭಕ್ತಿಯನ್ನೇ ಅವರು ಒಂದು ರೀತಿಯಲ್ಲಿ ಫೋಕಸ್ ಮಾಡ್ತಾ ಹೋಗಿದ್ರು. ದೇವರು ಅದು ಇದು ಅವರು ಬಿಟ್ಟರೆ ಬೇರೆ ಏನೂ ಇಲ್ಲ ಎನ್ನುವಷ್ಟರ ಮಟ್ಟಿಗೆ. ನೋಡಿ, ಕಾನೂನು ಇನ್ನೊಂದು ಧರ್ಮ. ಇಲ್ಲಿ ಕಾನೂನು ಯಾವತ್ತಿಗೂ ಕೂಡ ಬಲವಾಗಿರುತ್ತೆ. ಅದು ಒಂದು ರೀತಿಯಲ್ಲಿ ನಾವು ಅದನ್ನು ತುಳಿಯೋದಕ್ಕೆ ಆಗೋದಿಲ್ಲ ಎನ್ನುವಷ್ಟರ ಮಟ್ಟಿಗೆ ಇರುತ್ತೆ. ಆದರೆ ಧರ್ಮ ಎನ್ನುವಂಥದ್ದು ನಮಗೆ ಬೇಕಾದ ಹಾಗೆ ಯೂಸ್ ಮಾಡ್ಕೊಳ್ಬೋದು. ಬೇಕಿದ್ರೆ ಯೂಸ್ ಮಾಡ್ಕೊಳ್ಬೋದು, ಬೇಡ ಅಂತಿದ್ರೆ ಅದನ್ನು ಉಪಯೋಗ ಮಾಡದೇನೂ ಇರ್ಬೋದು. ಇಲ್ಲಿ ಸಂದರ್ಭಗಳಲ್ಲಿ ಕಾನೂನಿಗಿಂತಲೂ ಹೆಚ್ಚಾಗಿ ನಾವು ಯಾವತ್ತು ಧರ್ಮವನ್ನು ಬಳಸ್ತಾ ಹೋಗ್ತೀವೋ ಅಲ್ಲಿ ನಮ್ಮ ನೈಜತೆ ಅನ್ನೋದು ಏನಿರುತ್ತೆ ಅದು ಕುಂಠಿತ ಆಗ್ತಾ ಹೋಗುತ್ತೆ. ಸೊ ಇದೇ ಆಗಿರುವಂಥದ್ದು. ಯಾರೆಲ್ಲ ಪತ್ರಕರ್ತರು ಅಂತ ಹೇಳಿರುವಂತಹ ವ್ಯಕ್ತಿಗಳು ಇನ್ಯಾವುದೋ ಒಂದು ಕೃತ್ಯದಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಯಾವುದೋ ಒಂದು ವಾರ್ತೆಯನ್ನು ಪ್ರಸಾರ ಮಾಡೋದಕ್ಕೆ ಅವರ ಆ ಒಂದು ಧರ್ಮನಿಷ್ಠೆ ಎದುರಾದಂತಹ ಸಂದರ್ಭದಲ್ಲಿ ಇಂತಹ ಬೆಳವಣಿಗೆಗಳು ಆಗಬೇಕಾಗುತ್ತೆ. ನೋಡಿ, ಒಂದು ಕಂಪನಿ ಅಂತ ಹೇಳುವಾಗ
ಅಲ್ಲಿ ಕಾನೂನುಬದ್ಧವಾಗಿ ವಿಚಾರಗಳು ನಡೀತಾ ಹೋದರೆ ಮಾತ್ರ ಆ ಒಂದು ಕಂಪನಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಕೆಲವೊಂದು ಬಾರಿ ಮೌಢ್ಯತೆಗಳನ್ನು ಅಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಕಂಪನಿಯನ್ನು ಇಡೋದಕ್ಕೆ ಆಗೋದಿಲ್ಲ, ನಿಮ್ಮ ಮೌಢ್ಯತೆಗಳು ಬೆಳೀತಾ ಹೋಗುತ್ತೆ. ಸೊ ಇದಕ್ಕೆ ಹಲವು ನಾಮಾರ್ಥ ಪತ್ರಕರ್ತರೇ ಈ ಮೊದಲೇ ಸಾಕ್ಷಿಯಾಗಿದ್ದರು. ಇವಾಗ ಅಜಿತ್ ಹನುಮಕ್ಕನವರು ಕೂಡ ಒಂದು ರೀತಿಯಲ್ಲಿ ಅದಕ್ಕೆ ಸಾಕ್ಷಿ ಆಗ್ತಾ ಇದ್ದಾರಾ ಎನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗಿರುವಂಥದ್ದು. ಒಂದು ರೀತಿಯಲ್ಲಿ ನೋಡಿದರೆ ಅವರು ಕಂಪ್ಲೀಟಾಗಿ ಈ ಒಂದು ಚಾನಲಿಂದ ಹೊರಗಡೆ ಹೋಗ್ತಾರಾ ಅಥವಾ ಕಿಕ್ಔಟ್ ಆದ್ರ ಅಥವಾ ಬೇರೇನೋ ಚಾನೆಲ್ ಮಾಡ್ತಾರಾ? ನಿನ್ನೆ ಲಾಯರ್ ಜಗದೀಶ್ ಅವರು ಏನೋ ವಿಡಿಯೋದಲ್ಲಿ ಹೇಳುವ ಹಾಗೆ ಕಾಣ್ತಾ ಇತ್ತು, ಹೊಸ ಚಾನೆಲ್ ಮಾಡ್ತಾ ಇದ್ದಾರೆ ಅಂತ. ಅದ್ಯಾವುದು ಸದ್ಯಕ್ಕೆ ಸತ್ಯ ಅಲ್ಲ, ಮುಂದಿನ ದಿವಸಗಳಲ್ಲಿ ಮೇ ಬಿ ಪಾಸಿಬಲ್ ಆಗ್ಬೋದು. ಯಾಕಂತ ಹೇಳಿದರೆ ಓರ್ವ ಪ್ರಧಾನ ಸಂಪಾದಕನಾಗಿದ್ದುಕೊಂಡು ನಾನೇ ಇಲ್ಲಿ ಎಲ್ಲ ಅಂತ ಅಂದ್ಕೊಂಡಿದ್ದಂತಹ ಒಂದು ಸ್ಥಳದಿಂದ ಇಲ್ಲ ನಿನ್ನನ್ನು ನಿಯಂತ್ರಣ ಮಾಡೋದಕ್ಕೆ ನಾನಿದ್ದೇನೆ ಎನ್ನುವಂತಹ ವ್ಯಕ್ತಿ ಅಲ್ಲಿ ಬರುವಂತಹ ಸಂದರ್ಭದಲ್ಲಿ ಒಬ್ವಿಯಸ್ಲಿ ಅವರ ಆ ಒಂದು ಸ್ಥಾನವನ್ನು ಬಿಟ್ಟು ಕೊಡಬೇಕಾಗುತ್ತೆ. ಸೊ ಅದು ನಡೆಯುತ್ತೆ. ಆದರೆ ಇವಾಗಲೂ ಸ್ಟಿಲ್ ನ್ಯೂಸ್ ವಿತ್ ಅವರಲ್ಲಿ ಅವರು ಇದ್ದಾರೆ ಖಂಡಿತವಾಗಿ. ಇನ್ನು ಪ್ರಮುಖವಾಗಿ ನಾವು ಗಮನಿಸಲೇಬೇಕಾದಂತಹ ಒಂದು ಅಂಶ ಅಂತ ಹೇಳಿದರೆ ಸುವರ್ಣ ನ್ಯೂಸ್ ಚಾನೆಲ್ನ ಪ್ರಧಾನ ಸಂಪಾದಕ ಹುದ್ದೆ ಅಂತೂ ಬೇರೆಯವರ ಕೈ ಸೇರ್ತಾ ಇದೆ. ಹಿರಿಯ ಪತ್ರಕರ್ತ ಶ್ರೀ ರವಿ ಹೆಗಡೆ ಅವರು ಇನ್ನು ಮುಂದೆ ಈ ಒಂದು ಸುವರ್ಣ ಟಿವಿ ಚಾನೆಲ್ನ ಪ್ರಮುಖ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಈ ಮೊದಲು ಅಜಿತ್ ಹನುಮಕ್ಕನವರಿದ್ದರು, ಆದರೆ ಆ ಒಂದು ಸ್ಥಾನವನ್ನ ರವಿ ಹೆಗಡೆ ಅವರಿಗೆ ಕೊಟ್ಟರೆ ಒಬ್ವಿಯಸ್ಲಿ ಇವರು ಸ್ಥಾನವನ್ನು ಕಳ್ಕೊಳ್ಬೇಕಾಗತ್ತೆ. ಆವಾಗ ಮುಂದಿನ ದಿವಸಗಳಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅನ್ನೋದು ನಾನು ಹೇಳಬೇಕಾಗಿಲ್ಲ, ನೀವು ಊಹೆ ಮಾಡಿದರೆ ಸಾಕಾಗುತ್ತೆ. ಕಳೆದ 1 ವರ್ಷದಿಂದ ತನ್ನ ಕಂಪನಿಯನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡ್ತಾ ಬರ್ತಾ ಇರುವಂತಹ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಇದೀಗ ಏಷ್ಯಾನೆಟ್ ನ್ಯೂಸ್ ಮತ್ತು ಕನ್ನಡಪ್ರಭ ಪತ್ರಿಕೆ ತನ್ನ 2 ಅತ್ಯಂತ ದೊಡ್ಡ ಬ್ರ್ಯಾಂಡ್ಗಳು, ಸೊ ಈ ಒಂದು 2 ಬ್ರ್ಯಾಂಡ್ಗಳನ್ನು ಮರ್ಜ್ ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಸೊ ಅದರ ಭಾಗವಾಗಿ ಎಲ್ಲ ಸ್ಥಾನ ಪಲ್ಲಟಗಳು ಆಗ್ತಾ ಇರುವಂಥದ್ದು. ಪ್ರಧಾನ ಸಂಪಾದಕ ಹುದ್ದೆಗೆ ರವಿ ಹೆಗಡೆ ಅವರು ಹಿರಿಯ ಪತ್ರಕರ್ತರು ಆಯ್ಕೆ ಆಗಿರುವಂತಹ ವಿಚಾರ ಇವಾಗ ಹೊರಗಡೆ ಬರ್ತಾ ಇರುವಂಥದ್ದು. ಬದಲಾಗ್ತಾ ಇರುವಂತಹ ಇಂದಿನ ಈ ಒಂದು ಡಿಜಿಟಲ್ ಯುಗದಲ್ಲಿ ಓದುಗರು, ವೀಕ್ಷಕರು ಈ ಡಿಜಿಟಲ್ ಮೀಡಿಯಾ ಇರ್ಬೋದು, ಪತ್ರಿಕೆ ಇರ್ಬೋದು, ಎಲ್ಲವನ್ನ ಕೂಡ ಏಕಕಾಲದಲ್ಲಿ ಉಪಯೋಗ ಮಾಡುವಂಥವರು. ಸೊ ಇದರ ಭಾಗ ಆಗಿರ್ಬೋದು. ಈ ಒಂದು ಹಿನ್ನೆಲೆಯಲ್ಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಏನು ಮಾಡಿದೆ ಅಂತ ಹೇಳಿದರೆ ತನ್ನ ಎಲ್ಲ ಏನು ಅಂಗ ಸಂಸ್ಥೆಗಳೇನಿದೆ ಅಥವಾ ಎಲ್ಲ ಏನು ಕಂಪನಿಗಳೇನಿದೆ ಎಲ್ಲವನ್ನ ಒಂದೇ ಛತ್ರಿಗೆ ಅಡಿಗೆ ತಂದು ನಿಲ್ಲಿಸುವಂತಹ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇರುವ ಹಾಗೆ ಕಾಣಿಸ್ತಾ ಇರುವಂಥದ್ದು. ಸೊ ಇವೆಲ್ಲವನ್ನ ಮರ್ಜ್ ಮಾಡಿದರೆ ಅದಕ್ಕೆ ಹೊಸ ನಾಯಕತ್ವ ಅಂತ ಬೇಕಾಗುತ್ತೆ. ಸೊ ಆ ಒಂದು ನಾಯಕತ್ವಕ್ಕೆ ಹಿರಿಯ ಪತ್ರಕರ್ತರಾದಂತಹ ರವಿ ಹೆಗಡೆ ಅವರನ್ನು ಆಯ್ಕೆ ಮಾಡುವ ನಿರ್ಧಾರಕ್ಕೆ ನ್ಯೂಸ್ ನೆಟ್ವರ್ಕ್ ಸುವರ್ಣ ಬಂದಿರುವಂಥದ್ದು. ಇಲ್ಲಿ ರವಿ ಹೆಗ್ಡೆ ಅವರ ಪಾತ್ರ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿದರೆ ಈ ಒಂದು ಗ್ರೂಪ್ ಎಡಿಟೋರಿಯಲ್ ಮುಖ್ಯಸ್ಥರಾಗಿ ಅವರು ಕಾರ್ಯನಿರ್ವಹಿಸಲಿಕ್ಕಿದ್ದಾರೆ. ಇನ್ನು ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಪತ್ರಿಕೆ ಎರಡಕ್ಕೂ ಅವರೇ ಪ್ರಧಾನ ಸಂಪಾದಕರಾಗಿ ಅವರು ಅಲ್ಲಿ ಕಾರ್ಯನಿರ್ವಹಿಸಲಿಕ್ಕಿದ್ದಾರೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇರುವಂಥದ್ದು. ನೋಡಿ, ಇದು ಬರೀ ಅಂತೆಕಂತೆಗಳನ್ನು ಹೇಳ್ತಾ ಇಲ್ಲ, ಅವರೇ ಹೊರಪಡಿಸಿದಂತಹ ಒಂದು ನೋಟಿಸ್ ಇದೆ. ಆ ನೋಟಿಸ್ ಇವತ್ತು ಇಡೀ ಸಾಮಾಜಿಕ ವಲಯದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು. ಸೊ ಆ ಒಂದು ನೋಟಿಸ್ ಆಧಾರದಲ್ಲಿ ಈ ಒಂದು ವಿಚಾರಗಳನ್ನು ನಿಮ್ಮ ಮುಂದೆ ತರ್ತಾ ಇರುವಂಥದ್ದು. ಈ ರವಿ ಹೆಗಡೆ ಅವರ ಆಯ್ಕೆಯಲ್ಲಿ ಅಲ್ಲಿನ ಆ ಒಂದು ಕಂಪನಿ ಬಲವಾದ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡುತ್ತೆ. ಸೊ ಇವರ ಆಯ್ಕೆ ಮಾಡಿದರೆ ಏನು ಬೆನಿಫಿಟ್ ಇದೆ ಎನ್ನುವಂತಹ ವಿಚಾರದ ಬಗ್ಗೆ ಮೊದಲನೇದಾಗಿ ಹೇಳ್ತಾರೆ, ಸಂಪಾದಕೀಯ ವಿಭಾಗ ಬಹಳಷ್ಟು ಶಕ್ತಿಯುತ ಆಗ್ಲಿಕ್ಕಿದೆ. ಇನ್ನು ಸುದ್ದಿ ಪ್ರಸಾರದಲ್ಲಿ ವೇಗ ಮತ್ತು ನಿಖರತೆ ಅಂದ್ರೆ ಸ್ಪಷ್ಟತೆ ಹೆಚ್ಚಾಗ್ಲಿಕ್ಕಿದೆ. ಮೂರನೇದಾಗಿ ಟಿವಿ, ಪ್ರಿಂಟ್ ಮತ್ತು ಡಿಜಿಟಲ್ ಮಾಧ್ಯಮಗಳ ನಡುವೆ ಉತ್ತಮ ಬಾಂಧವ್ಯವನ್ನು ಸೃಷ್ಟಿ ಮಾಡಲಿಕ್ಕಿದೆ ಎನ್ನುವಂತಹ 3 ಉದಾಹರಣೆಗಳನ್ನು ಕೊಡ್ತಾರೆ. ಸೊ ರವಿ ಹೆಗ್ಡೆ ಅವರ ಆಯ್ಕೆಯಿಂದ ಏನೆಲ್ಲ ಉಪಯೋಗ ಆಗ್ಬೋದು ಅಂತ. ಆದರೆ ಈ ಮೊದಲು ಅಜಿತ್ ಹನುಮಕ್ಕನವರ ಆ ಒಂದು ಪ್ರಧಾನ ಸಂಪಾದಕರಾಗಿರುವ ಕಾಲದಲ್ಲಿ ಇದ್ಯಾವುದು ಆಗಲಿಲ್ವಾ ಅನ್ನುವಂತಹ ಪ್ರಶ್ನೆ ಇವತ್ತು ಸಾಮಾಜಿಕ ವಲಯ ಕೇಳ್ತಾ ಇರುವಂಥದ್ದು. ಅಂದರೆ ಏನು ವಸ್ತುನಿಷ್ಠ ವರದಿಗಳನ್ನು ಪ್ರಸಾರ ಮಾಡ್ತಾ ಇರಲಿಲ್ವಾ? ನೋಡಿ, ನಿಖರತೆ ಬೇಕು, ಸ್ಪಷ್ಟತೆ ಬೇಕು, ಇನ್ನೂ ಹೆಚ್ಚಾಗಬೇಕು ಅಂತ ಹೇಳಿದರೆ ಈ ಮೊದಲು ಅದು ಆಗಿರಲಿಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ ಅಲ್ವಾ? ಇನ್ನು ಈ ಕಂಪನಿಯ ಚೇರ್ಮನ್ ಮತ್ತು ಸಿಇಒ ಕೆಲವೊಂದು ಶಾಕಿಂಗ್ ಹೇಳಿಕೆಗಳನ್ನು ಕೊಡ್ತಾರೆ. ಚೇರ್ಮನ್ ಆಗಿರುವಂತಹ ನೀರಜ್ ಕೊಹ್ಲಿ ಇರ್ಬೋದು ಅಥವಾ ಸಿಇಒ ಆಗಿರುವಂತಹ ಫ್ರಾಂಕ್ ಥಾಮಸ್ ಇರ್ಬೋದು, ಇವರು ಹೇಳುವ ಪ್ರಕಾರ ಎಲ್ಲ ಬದಲಾವಣೆಗಳ ಹಿಂದೆ ಕಂಟೆಂಟ್ ಫಸ್ಟ್ ಅಂದರೆ ವಿಷಯಗಳಿಗೆ ಆದ್ಯತೆಗಳನ್ನು ಕಲ್ಪಿಸಬೇಕು. ಅಂದರೆ ಈ ಮೊದಲು ವಿಷಯಗಳಿಗೆ ಆದ್ಯತೆಯನ್ನು ಕಲ್ಪಿಸಲಾಗ್ತಾ ಇಲ್ವಾ? ನೋಡಿ, ಯಾಕೆ ಈ ಬದಲಾವಣೆಯನ್ನು ತರ್ತಾರೆ ನೋಡಿ. ಇವಾಗ ಈ ಒಂದು ಸುವರ್ಣ ನ್ಯೂಸ್ ಚಾನಲಲ್ಲಿ ಈ ಒಂದು ಬದಲಾವಣೆ ತರೋದರಿಂದಾಗಿ ನಿಜಕ್ಕೂ ಒಂದು ರೀತಿಯಲ್ಲಿ ವೀಕ್ಷಕರಿಗೆ ಬಹಳಷ್ಟು ಉಪಕಾರಿ ಆಗುವಂಥದ್ದು. ಯಾಕಂತ ಕೇಳಿದರೆ ಈ ಮೊದಲು ಕಂಟೆಂಟ್ ಫಸ್ಟ್ ಅಂತ ಇರಲಿಲ್ಲ. ನಮ್ಮಲ್ಲೇ ವಾರ್ತೆ ನಮ್ಮಲ್ಲೇ ಮೊದಲು ಅಂತ, ಏನಾದರೂ ಪರವಾಗಿಲ್ಲ, ಯಾವ ವಿಚಾರ ಆದರೂ ಪರವಾಗಿಲ್ಲ, ನಮ್ಮಲ್ಲೇ ಮೊದಲು ಬರಬೇಕು ಅನ್ನುವಂತಹ ಉದ್ದೇಶ ಇಟ್ಟುಕೊಂಡು ಮಾಡ್ತಾ ಇದ್ದು. ಇದು ತಪ್ಪು, ಪ್ರಧಾನ ಸಂಪಾದಕರದ್ದು ತಪ್ಪು.
ಅಂದರೆ ಅಜಿತ್ ಹನುಮಕ್ಕನವರು ಮಾಡ್ತಾ ಇದ್ದಂತಹ ಎಡವಟ್ಟು, ಇಲ್ಲಿ ಕೆಲವೊಂದು ವಿಚಾರಗಳಿಗೆ ಅವರು ಪ್ರಾಮುಖ್ಯತೆ ಹೆಚ್ಚು ಕೊಡ್ತಾ ಇದ್ರು. ಧರ್ಮದಂಗಲಿರ್ಬೋದು, ಅಥವಾ ಏನಾದರೂ ಗಲಾಟೆ ವಿಚಾರ ಇರ್ಬೋದು, ಇನ್ನೊಂದು ಧರ್ಮದ ಮೇಲೆ ಎತ್ತಿ ಕಟ್ಟುವಂತಹ ವಿಚಾರ ಇರ್ಬೋದು. ಆದರೆ ಇಲ್ಲಿ ಕಂಟೆಂಟ್ ಫಸ್ಟ್ ವಿಷಯಗಳಿಗೆ ನಾವು ಪ್ರಮುಖ ಆದ್ಯತೆಯನ್ನು ಕೊಡಬೇಕು ಎನ್ನುವಂತಹ ಉದ್ದೇಶದಿಂದ ಈ ಬದಲಾವಣೆ ತಂದಿದ್ದೇವೆ ಅಂತ ಅವರು ಹೇಳಿರುವಂಥದ್ದು. ಕರ್ನಾಟಕದ ಜನತೆಗೆ ಇನ್ನಷ್ಟು ಹತ್ತಿರ ಆಗಬೇಕು, ಮಾಧ್ಯಮ ಎನ್ನುವಂತಹ ಕೆಲಸವನ್ನು ಇನ್ನಷ್ಟು ದಕ್ಷವಾಗಿ ಮಾಡಬೇಕು ಎನ್ನುವುದೇ ಮುಂದಿನ ನಮ್ಮ ಗುರಿ ಅಂತ CEO ಇರ್ಬೋದು ಅಥವಾ ಕಂಪನಿಯ ಚೇರ್ಮನ್ ಹೇಳುವಂತಹ ವಿಚಾರ. ಅಂದರೆ ಮಾಧ್ಯಮ ಎನ್ನುವಂತಹ ಈ ರೀತಿ ಯಾವ ರೀತಿಯಲ್ಲಿದೆ, ಆ ಒಂದು ದಕ್ಷತೆಯನ್ನು ಮತ್ತೆ ಪುನರ್ ಪಡ್ಕೊಳ್ಳುವಂತಹ ಎಲ್ಲ ಪ್ರಯತ್ನಗಳನ್ನು ಮುಂದಿನ ದಿವಸಗಳಲ್ಲಿ ಈ ಒಂದು ನಾಯಕತ್ವ ಬದಲಾವಣೆ ಮುಖಾಂತರ ನಾವು ಮಾಡ್ತೀವಿ ಎನ್ನುವಂತಹ ವಿಚಾರವನ್ನು ಅವರು ಇಲ್ಲಿ ಪ್ರಸ್ತಾಪ ಮಾಡಿರುವಂಥದ್ದು ಬಹಳಷ್ಟು ಶ್ಲಾಘನೀಯವಾದಂತಹ ವಿಚಾರ. ಇವರಿಗೂ ನೋಡಿ, ದಿಟ್ಟ, ನೇರ, ನಿರಂತರ ಅಂತ ಹೇಳಿಕೊಂಡು ಎಲ್ಲವನ್ನೂ ಮಾಡ್ತಾ ಇದ್ರು. ಆದರೆ ಆ ಒಂದು ಪದ ಬಳಕೆಗೆ ಯೋಗ್ಯವಾದಂತಹ ವಿಚಾರಗಳನ್ನು ತರ್ತಾ ಇರಲಿಲ್ಲ, ದಿಟ್ಟವಾದಂತಹ ವಾರ್ತೆಗಳಿರಲಿಲ್ಲ, ನಿರಂತರವಾಗಿ ಅದನ್ನು ಹಾಕ್ತಾ ಇರಲಿಲ್ಲ. ಏನು ಬೇಕೋ ಅವರಿಗೆ ಬೇಕಾದವುಗಳನ್ನು ಬೇಕಾದ ರೀತಿಯಲ್ಲಿ ಹಾಕ್ತಾ ಇದ್ದಂಥದ್ದು. ಇನ್ನು ನೇರವಾದಂತಹ ವಿಚಾರಗಳು ಇಲ್ಲೇ ಇರಲಿಲ್ಲ. ಕೆಲವೊಂದು ವಿಚಾರಗಳನ್ನು ಬಿಟ್ಟರೆ ನೋಡಿ, ಎಲ್ಲವನ್ನು ನಾವು ಇಲ್ಲಿ ಕಂಪ್ಲೇಂಟ್ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಕೆಲವೊಂದು ನಮ್ಮ ವೀಕ್ಷಣೆಗೆ ಸಂಬಂಧಪಟ್ಟಂತಹ ಕೆಲವೊಂದು ವಿಚಾರಗಳನ್ನು ನೋಡುವಾಗ, ಒಂದು ಪ್ರಕರಣ ಇರ್ಬೋದು, ಯಾವುದೇ ಇರ್ಬೋದು, ನಿಷ್ಪಕ್ಷಪಾತವಾಗಿ ವರದಿಗಳನ್ನು ಬಿತ್ತರಿಸುವಲ್ಲಿ ಅವರು ವಿಫಲತೆಯನ್ನು ಕಾಣ್ತಾ ಇದ್ರು. ಯಾಕೆ TV9 ಅನ್ನುವಂತಹ ಒಂದು ಮಾಧ್ಯಮ ಇಲ್ಲಿ ಹೆಸರೇಳಿ ಹೇಳಬೇಕಂತಹ ವಿಚಾರ, TRPಯಲ್ಲಿ ಅಂದಿನಿಂದ ಇಂದಿನವರೆಗೂ ಟಾಪಲ್ಲಿತ್ತು. ಮನದಲ್ಲಿ ಕೇಳಿದರೆ TV ಅಂತ ಹೇಳುವಾಗ TV9 ಎಲ್ಲರ ಮನದಲ್ಲೂ ಬರುವಂಥದ್ದು. ಸೊ ಅದರೆಡೆಯಲ್ಲಿ ಇವಾಗ News18 ಪ್ರಬಲವಾಗಿ ಮುಂದಕ್ಕೆ ಬಂದು ಇವಾಗ ಆ ಒಂದು ನಂಬರ್ 1 ಸ್ಥಾನವನ್ನು ಅಲಂಕರಿಸಿಕೊಂಡಿರುವಂಥದ್ದು ಎಲ್ರಿಗೂ ಗೊತ್ತೇ ಇದೆ. ನಂಬರ್ 2 ಸ್ಥಾನಕ್ಕೆ ಇದು ಹೋಗಿದೆ, ಆಮೇಲೆ ಇನ್ನಿತರ ಸ್ಥಾನಗಳಲ್ಲಿ ಬೇರೆ ಚಾನೆಲ್ ಇದೆ. ಪವರ್ TV ಅಂತೂ ಯಾವುದೇ ಸ್ಥಾನವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಕೊನೆಯದಾಗಿ ಎಲ್ಲ ಏನು ಯಾವುದಾದ್ರೂ ಡಿಜಿಟಲ್ ಮೀಡಿಯಾ ಸಣ್ಣ ಪುಟ್ಟ ಮೀಡಿಯಾಗಳನ್ನು ಬಿಟ್ಟು ನಂತರ ಸ್ಥಾನದಲ್ಲಿರುವಂಥದ್ದು. ಅದೇ ಇದು ನೇರ, ದಿಟ್ಟ, ನಿರಂತರ ಎನ್ನುವಂತಹ ಧ್ಯೇಯ ವಾಕ್ಯವನ್ನು ಮರೆತು ತಮಗೆ ಬೇಕಾದಂತಹ ವಾರ್ತೆಯನ್ನು ಪ್ರಸಾರ ಮಾಡಿದರೆ ಆಗುವಂತಹ ಅನಾಹುತಗಳು ಇದು. ಇನ್ನು ಪ್ರಮುಖವಾಗಿ ಹೇಳಬೇಕಂತಹ ವಿಚಾರ, ಭ್ರಷ್ಟತೆ ಎನ್ನುವಂಥದ್ದು ಈ ಒಂದು ಮಾಧ್ಯಮ ಲೋಕದಿಂದ ತೊಲಗಬೇಕು. ನೋಡಿ, ಒಂದು ವಾರ್ತೆಯನ್ನು ಪ್ರಸಾರ ಮಾಡುವಂಥ ಸಂದರ್ಭದಲ್ಲಿ ನಾವೊಬ್ಬ ಸ್ವತಂತ್ರ ಪತ್ರಿಕೋದ್ಯಮವನ್ನು ಮಾಡ್ತಾ ಇದ್ರೂ ಕೂಡ ನಮ್ಮ ಅನುಭವಕ್ಕೂ ಬರುವಂತಹ ಕೆಲವೊಂದು ವಿಚಾರಗಳು, ಸ್ಪಷ್ಟವಾದಂತಹ ಮಾಹಿತಿಗಳನ್ನು ಎಲ್ಲಿ ನಾವು ಉಲ್ಲೇಖ ಮಾಡಿ ಹಾಕ್ತೀವೋ ಅಲ್ಲಿ ಹೆದರಿಕೆಗಳು, ಬೆದರಿಕೆಗಳು ಹೆಚ್ಚಾಗುತ್ತೆ. ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕಾಗುತ್ತೆ. ಅಲ್ಲೂ ಕೂಡ ನೀವು ಧೈರ್ಯವಂತರಾಗಿ ಮುನ್ನುಗ್ಗಿದ್ರೆ ಮಾತ್ರ ಇಂತಹ ವಿಚಾರಗಳು, ಬೆಳವಣಿಗೆಗಳು ಮುಂದಿನ ದಿವಸಗಳಲ್ಲಿ ತಪ್ಪು ದಾರಿಯನ್ನು ಹಿಡಿಯದೆ ಪತ್ರಿಕೋದ್ಯಮ ಎನ್ನುವಂತಹ ಒಂದು ವ್ಯವಸ್ಥೆಗೆ ಹಾನಿಗೆಡವದಂತೆ ಮುಂದೆ ಸಾಗ್ಬೋದು. ಸೊ ಇವಾಗ ನಾವು ಗಮನಿಸಿದ ಹಾಗೆ ಅಂತಹ ಪತ್ರಿಕೋದ್ಯಮ ಇಲ್ಲಿ ಯಾವತ್ತೂ ನಡೆಯೋದಿಲ್ಲ. ಅದಕ್ಕಾಗಿ ಹೆಚ್ಚಾಗಿ ಯೂಟ್ಯೂಬ್ ಇರ್ಬೋದು ಅಥವಾ ಸ್ವತಂತ್ರ ಪತ್ರಿಕೋದ್ಯಮವನ್ನು ಜನ ನೆಚ್ಚಿಕೊಳ್ತಾ ಇರುವಂಥದ್ದು. ಸೊ ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.